ಹಾಯ್, ನಾನು ಸರ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಒಂದು ಪಿ ಸಿಯನ್ನು ಅಸೆಂಬಲ್ ಮಾಡೋದಕ್ಕೆ ಬೇಕಾಗುವಂಥ ಪ್ರತಿಯೊಂದು ಪಾರ್ಟ್ಗಳು ಕೂಡ ಇರುವಂಥದ್ದು. ಈಗ ಕೆಲವು ತಿಂಗಳ ಮುಂಚೆ ಹೇಳಿದ್ದೆ ನನಗೆ ಒಬ್ಬ ಎಡಿಟರ್ನ ಅವಶ್ಯಕತೆ ಇದೆ, ಸೊ ಎಡಿಟರ್ನ ಹೈಯರ್ ಮಾಡ್ಕೋತಾ ಇದ್ದೀನಿ ಅಂತ. ಸೊ ನನ್ನ ಕಂಪ್ಯೂಟರ್ ಇದಾದರೆ ಎಡಿಟರ್ಗೆ ಒಂದು ಸಪ್ರೇಟ್ ಪಿ ಸಿಯನ್ನು ಬಿಲ್ಡ್ ಮಾಡಬೇಕು ಅಂತ, ಒಂದು ಪವರ್ಫುಲ್ ಆಗಿರುವಂಥ ಸಪ್ರೇಟ್ ಪಿ ಸಿಯನ್ನು ಬಿಲ್ಡ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಕೊನೆಗೂ ಪಿ ಸಿಯನ್ನು ಬಿಲ್ಡ್ ಮಾಡಿದ್ದೀನಿ. ಸೊ ನಾನು ಫಸ್ಟ್ ಬಿಲ್ಡ್ ಮಾಡೋದಕ್ಕಿಂತ ಮುಂಚೆ ಝೆಬ್ರಾನಿಕ್ ಅವರಿಗೆ ಕೇಳಿಕೊಂಡೆ, ನಾನು ಒಂದು ಪಿ ಸಿಯನ್ನು ಬಿಲ್ಡ್ ಮಾಡ್ತಾಯಿದ್ದೀನಿ, ನೋಡಿ ನೀವೇನಾದರೂ ಕಳಿಸೋದಕ್ಕಾಗತ್ತಾ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಅಂದಿದ್ದೆ ನಾನು. ಸೊ ಝೆಬ್ರಾನಿಕ್ ಅವರು ಇಷ್ಟು ಪ್ರಾಡಕ್ಟ್ಗಳನ್ನ ಕಳಿಸ್ಕೊಟ್ಟಿರುವಂಥದ್ದು. ಈ ಒಂದು ಕ್ಯಾಬಿನೆಟ್ ಗಮನಿಸ್ತಾ ಇದ್ರೆ ಆಯಿತಾ. ಸೊ ದೊಡ್ಡ ಕ್ಯಾಬಿನೆಟ್, ನಾನು ಅವ್ರಿಗೆ ಹೇಳಿದ್ದು ಒಂದು ಸಣ್ಣ ಕ್ಯಾಬಿನೆಟ್ ಕಳಿಸಿ ಅಂತ. ಲಿಟ್ರಲಿ ಒಂದು ದೊಡ್ಡ ಗ್ಲಾಸ್ ಕ್ಯಾಬಿನೆಟ್ನೇ ಕಳಿಸೋರು ಆಯಿತಾ. ಹೆವಿ ದೊಡ್ಡದಾಗಿರುವಂಥದ್ದು, ಹೆವಿ ವೆಯ್ಟ್ ಕೂಡ ಇದೆ. ಇದರ ಬೆಲೆ ಹತ್ತತ್ರ ಸುಮಾರು ಒಂದು 13,000 ರೂಪಾಯಿನ ಕಳಿಸೋರೆ. ಇದರ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ತೋರಿಸ್ತೀನಿ ನಾನು ನಿಮಗೆ. ಆನ್ ಮಾಡಿದ ತಕ್ಷಣ ಕೆಲವೊಂದು LED ಆನ್ ಆಗುತ್ತೆ ಆಯಿತಾ. ಅದಷ್ಟೇ ಅಲ್ಲ, ಈ ಒಂದು RGBಯನ್ನು ನಾವು ಚೇಂಜ್ ಕೂಡ ಮಾಡ್ಬೋದು. ಸೊ ಗಮನಿಸ್ತಾ ಇದ್ದೀರಾ, ಮುಂದ್ಗಡೆ ನಾವು ಕಲರ್ ಬೇಕಾದಂಥ ಕಲರ್ನ ಚೇಂಜ್ ಮಾಡ್ಕೊಬೋದು. ಇಲ್ಲಿ ರಿಮೋಟ್ ಇದೆ, ರಿಮೋಟಲ್ಲಿ ಕೆಲವೊಂದು ಕಲರ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಗ್ರೀನ್ ಅಂತ ಅಂದರೆ ಗ್ರೀನ್ ಬರುತ್ತೆ, ಬ್ಲೂ ಅಂತ ಅಂದರೆ ಬ್ಲೂ ಬರುತ್ತೆ, ಆಮೇಲೆ ಪಿಂಕ್ ಅಂತ ಅಂದರೆ ಪಿಂಕ್ ಬರುತ್ತೆ, ಯೆಲ್ಲೋ ಅಂತ ಅಂದರೆ ಯೆಲ್ಲೋ ಬರುತ್ತೆ, ವೈಟ್ ಅಂದರೆ ವೈಟ್ ಬರುತ್ತೆ. ಸೊ ಚೇಂಜ್ ಕೂಡ ಮಾಡ್ಬೋದು. ಜಾತ್ರೆ ಥರ ಏನಾದರೂ ಚಿಣಿಮಿಣಿ ಜಾತ್ರೆ ನೋಡ್ಬೋದು, ಫುಲ್ ಚೇಂಜ್ ಆಗ್ತಾ ಹೋಗುತ್ತೆ. ಬೇಕಾದಂಗೆ ಚೇಂಜ್ ಮಾಡ್ಕೋಬೋದು ಈ ಥರ ಎಲ್ಲ. ಸೊ ಅದಕ್ಕೊಂದು ಸಪ್ರೇಟ್ ರಿಮೋಟು, ಇದರಲ್ಲಿ ಸ್ಪೀಡು ಮೋಡೆಲ್ಲ ಚೇಂಜ್ ಮಾಡ್ಕೋಬೋದು ನಾವು, ಎಷ್ಟು ಫಾಸ್ಟ್ ಆಗಬೇಕು ಅಂತ ಎಲ್ಲ. ಸೊ ಆಫ್ ಮಾಡಿದ್ರೆ ಆಫ್ ಆಗುತ್ತೆ. ಸೊ ಈ ರೀತಿ ಹೆವಿ ಕ್ರೇಜಿ ದೊಡ್ಡ ಒಂದು ಕ್ಯಾಬಿನೆಟ್ ಇದಾಗಿರುವಂಥದ್ದು. 2 ಸೈಡ್ ಗ್ಲಾಸು, ಈ ಕಡೆ ಮತ್ತು ಆ ಕಡೆ ಗ್ಲಾಸ್ ಇದೆ. ಸೊ ಪರವಾಗಿಲ್ಲ, ಚೆನ್ನಾಗಿದೆ ಒಂದು ಲೆವೆಲ್ಗೆ. ಅದಾದ ನಂತರ ಅವ್ರು ಇನ್ನೊಂದು ಕಳಿಸಿದ್ದು ಝೆಬ್ರಾನಿಕ್ಕಿಂದು ಪವರ್ ಸಪ್ಲೈ ಯೂನಿಟು PSU. ಸೊ ಇದು 600 ವ್ಯಾಟ್ನ ಪವರ್ ಸಪ್ಲೈ ಇದಾಗಿರುವಂಥದ್ದು. ಹತ್ತತ್ರ ನನಗೆ ಇದರ ಬೆಲೆ ಸುಮಾರು ಒಂದು 2,500 ರೂಪಾಯಿ ಆಗುತ್ತೆ ಅಂತ ಅನ್ಕೋತೀನಿ ಆಯಿತಾ. ಸೊ ಒಂದು ಒಳ್ಳೆ ಕ್ವಾಲಿಟಿಯ ಒಂದು ಪವರ್ ಸಪ್ಲೈ ಯೂನಿಟನ್ನು ಅವ್ರು ಕಳಿಸಿದ್ರು. ನಾನು ಕೇಳಿದ್ದು ಒಂದು 550 ವ್ಯಾಟ್ ಅಂದಿದ್ದೆ. ಸೊ ಅವ್ರು 600 ವ್ಯಾಟ್ ಕಳಿಸೋರೆ. ಒಂದು ಒಳ್ಳೆ ಕ್ವಾಲಿಟಿಯದ್ದೇ, ಚೆನ್ನಾಗಿದೆ ಬಿಲ್ಡೆಲ್ಲ. ಸೌಂಡ್ ಕೂಡ ಅಷ್ಟೊಂದು ಜಾಸ್ತಿ ಮಾಡಲ್ಲ. ಸೊ ಇಂಪ್ರೆಸ್ ಮಾಡ್ತು. ಸೊ ಶೌಟ್ ಔಟ್ ಮತ್ತೊಮ್ಮೆ ಅವ್ರಿಗೆ. ಅದಾದ ನಂತರ ಹೆಡ್ಫೋನು ಕೂಡ ಕಳಿಸೋರು. ಇದು ಹೆಡ್ಫೋನ್ ಕೇಳಿಲ್ಲ ನಾನು, ಹೆಡ್ಫೋನು ಕೀಬೋರ್ಡ್ ಎರಡೂ ಕಳಿಸೋರು, ನಾನು ಕೇಳಿಲ್ಲ ಅವ್ರಿಗೆ ಆಯಿತಾ. ಹೆಡ್ಫೋನ್ ಎಷ್ಟು ಕೆಟ್ಟದಾಗಿದೆ ಅಂತಂದರೆ ಸ್ವಲ್ಪನೂ ಇಷ್ಟ ಆಗಿಲ್ಲ ನನಗೆ. ಸೊ ಹೆಡ್ಫೋನ್ ಒಂಥರ ತುಂಬ ಕಂಫರ್ಟಬಲ್ ಇಲ್ಲ ಕಿವಿಗೆ, ನನಗೆ ಅಷ್ಟೊಂದು ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ. ಸೌಂಡ್ ಕ್ವಾಲಿಟಿನೂ ಅಷ್ಟೇ ಅಷ್ಟೊಂದು ಇಂಪ್ರೆಸಿವ್ ಆಗಿಲ್ಲ. ಬಟ್ ಕಳಿಸೋರೆ, ಅದೇ ದೊಡ್ಡ ಖುಷಿ, ಫ್ರೀಯಾಗಿ ಕಳಿಸಿರೋದಲ್ವ. ಮೋಸ್ಟ್ಲಿ ಇದಕ್ಕೇನು ಒಂದು 1,000 ಇರ್ಬೋದೇನೋ ಅಷ್ಟೇ. ಇನ್ನು ಕೀಬೋರ್ಡ್ ಮತ್ತು ಮೌಸ್ ಕಾಂಬೋ, ಗೇಮಿಂಗ್ ಕೀಬೋರ್ಡ್ ಆ್ಯಂಡ್ ಮೌಸ್ ಅಂತ ಕಾಂಬೋ ಅಂತ ಕಳಿಸೋರೆ. ಸೊ ಇದು ಕೂಡ RGB. ಸೊ ಅದನ್ನು ನಾವು ಆನ್ ಆಫ್ ಮಾಡ್ಕೊಬೋದು. ಮತ್ತು ಮೌಸ್ ಕೂಡ ಅಷ್ಟೇ. ಸೊ ಇದು ಕೂಡ RGB ಮೌಸ್ ಇದಾಗಿರುವಂಥದ್ದು ಆಯಿತಾ. ಸೊ ಇದರ ಕ್ವಾಲಿಟಿ, ಮೌಸ್ನ ಕ್ವಾಲಿಟಿ ಒಂದು ಲೆವೆಲಿಗೆ ಪರವಾಗಿಲ್ಲ. ಬಟ್ ಕೀಬೋರ್ಡ್ ಅಷ್ಟೊಂದು ಇಂಪ್ರೆಸಿವ್ ಅನ್ನಿಸ್ಲಿಲ್ಲ ನನಗೆ. ಮೆಂಬ್ರೇನ್ ಕೀಬೋರ್ಡ್ ಆಯಿತಾ. ಸೊ ಗೊತ್ತಿರುತ್ತೆ ಆಬ್ವಿಯಸ್ಲಿ. ಸೈಲೆಂಟಾಗಿ ಒಂದು ಜಾಸ್ತಿ ಸೌಂಡ್ ಮಾಡಲ್ಲ ಪ್ರೆಸ್ ಮಾಡಿದ್ರೆ, ಬಟ್ ಒಂದು ಫೀಲ್ ತುಂಬ ಜನಕ್ಕೆ ಇಷ್ಟ ಆಗಲ್ಲ ಮೆಂಬ್ರೇನ್ ಕೀಬೋರ್ಡಿಂದು. ಸೊ ಕೊಟ್ಟವ್ರೆ ಫ್ರೀಯಾಗಿ, ಅದು ದೊಡ್ಡ ವಿಷಯ. ಮೋಸ್ಟ್ಲಿ ಇದಕ್ಕೆ ಏನೊಂದು 600-700 ರೂಪಾಯಿ ಇರ್ಬೋದು ನಮ್ಮ ಮ್ಯಾಕ್ಸಿಮಮ್ ಅಂತ ಅಂದರೆ. ಸೊ ಅಷ್ಟೇ ಕೊಡ್ಬೋದು, ಅದಕ್ಕಿಂತ ಜಾಸ್ತಿ ಕೊಡೋಕ್ಕಾಗಲ್ಲ ಇದಕ್ಕೆ ನಾವು. ಸೊ ಇದನ್ನೆಲ್ಲ ಕೆಳಗೆ ಇಟ್ಬೋಣ. ನೆಕ್ಸ್ಟು ಬಂದುಬಿಟ್ಟು ಮದರ್ ಬೋರ್ಡಿಗೆ ಹೊಂದ್ಬೋಣ ಡೈರೆಕ್ಟಾಗಿ. ಸೊ ನಾನು ಪರ್ಚೇಸ್ ಮಾಡಿದಂಥ ಮದರ್ ಬೋರ್ಡು B550. ಸೊ ಗಮನಿಸ್ತಾ ಇದ್ರೆ ಗಿಗಾಬೈಟಿಂದು. ಸೊ ಇದರ ಬೆಲೆ ನನಗೆ ಬಿದ್ದಿದ್ದು ಹತ್ತತ್ರ ಒಂದು 8,500 ರೂಪಾಯಿ ಆಗಿದೆ. 8,500 ರೂಪಾಯಿ ಆಗಿರುವಂಥದ್ದು, ಇನ್ಕ್ಲೂಡಿಂಗ್ ದ GST. ಸೊ B450 ತೊಗೊಳ್ಳೋಣ ಅಂತ ಹೋಗಿದ್ದು ನಾನು. ಹತ್ತತ್ರ ಒಂದು 6,000 ರೂಪಾಯಿ ಬಡ್ಜೆಟಲ್ಲಿ B450 ತೊಗೊಳ್ಳೋಣ ಅಂತ ಹೋದೆ. ಬಟ್ ಅಲ್ಲಿ ಹೋದ್ಮೇಲೆ ಮನ್ಸು ಚೇಂಜ್ ಮಾಡಿಕೊಂಡು B450 ಹಳೆದಾಯ್ತಾ, B650 ಬಂದಿದೆ ರೀಸೆಂಟಾಗಿ. ಸೊ ನಾನು ತೊಗೊಬೇಕು ಅಂತ ಹೋಗಿದ್ದ ಪ್ರೊಸೆಸರೇ ಬೇರೆ, ಬಟ್ ತೊಗೊಂಡಿದ್ದೆ ಬೇರೆ. ಅದರಿಂದ ಮದರ್ ಬೋರ್ಡ್ ಕೂಡ ಚೇಂಜ್ ಮಾಡಬೇಕಾಗಿ ಬಂತು. ಸೊ B550 ಚೆನ್ನಾಗಿದೆ ನನಗೆ ಅನಿಸ್ದಂಗೆ. ನೆಕ್ಸ್ಟ್ ವರ್ಷನ್ ಆಫ್ AMD ಪ್ರೊಸೆಸರ್ನ ಕೂಡ ಇದು ರೈಸನ್ ಪ್ರೊಸೆಸರ್ನ ಸಪೋರ್ಟ್ ಮಾಡುತ್ತೆ ಇದು. ಸೊ ರೆಡಿ ಇದೆ, ಫ್ಯೂಚರ್ ರೆಡಿ ಇದೆ ಸದ್ಯಕ್ಕಂತೂ. ಸೊ ಒಳ್ಳೆ ಮದರ್ ಬೋರ್ಡು, ಸ್ಯಾಟಿಸ್ಫೈ ಆಯ್ತು ನನಗೆ. ಇದರ ನಂತರ ನಾನು ತೊಗೊಂಡಂಥ ಪ್ರೊಸೆಸರ್ AMD ರೈಸನ್ 7 5800X. 5800X ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಆಯಿತಾ. ಸೊ ನಾನು ತೊಗೊಳಕ್ಕೆ ಹೋಗಿದ್ದು 3700X. 3700Xಗೆ ಹತ್ತತ್ರ 23,000-24,000 ರೂಪಾಯಿ ಆಗುತ್ತೆ. 28,000 ರೂಪಾಯಿ ಆಗುತ್ತೆ ಆ್ಯಕ್ಚುಲಿ. 28 ಆಗುತ್ತೆ ಅಪ್ರಾಕ್ಸಿಮೇಟ್ಲಿ. ನನ್ನ ಹತ್ರ ಆ ಒಂದು ಪೀಸ್ ಹಿಂದ್ಗಡೆ ಇರುವಂಥ PCಯಲ್ಲೂ ಕೂಡ ಸೇಮ್ ರೈಸನ್ 7 3800X 3700X ಇರುವಂಥದ್ದು. ಅದನ್ನೇ ತೊಗೊಳ್ಳೋಣ ಅಂತ ಹೋದೆ. ಬಟ್ ಅಲ್ಲಿ ಹೋದ್ಮೇಲೆ ಮನ್ಸ್ ಚೇಂಜ್ ಮಾಡಿ ಲೇಟೆಸ್ಟ್ ಪ್ರೊಸೆಸರ್ ರೈಸನ್ 7 5800X ತೊಗೊಂಡಿದ್ದಾಯಿತು.
ಸೊ ಇದರ ಬೆಲೆ ಆನ್ಲೈನ್ ಚೆಕ್ ಮಾಡ್ಕೊಳ್ಳಿ, ಇದು ಹತ್ರ 34,000 ರೂಪಾಯಿ ಇದೆ, 34-35 ಸಾವಿರ ಇರುವಂಥದ್ದು ಆಯಿತಾ. ಸೊ ಹಿಂಗೂ ಬಿಲ್ಡ್ ಮಾಡ್ತಾ ಇದ್ದೀನಿ, ಇನ್ನೊಂದು 4-5 ವರ್ಷ ತಲೆಗೆಡ್ಸ್ಕೊಳಂಗಿಲ್ಲ ಒಂದು 4K ವಿಡಿಯೋ ಎಡಿಟಿಂಗಿಗೆ. ಸೊ ಇದು ಆರಾಮಾಯ್ತಾ, 35,000 ರೂಪಾಯಿಗೆ ಒಂದು ಒಳ್ಳೆ ಪೀಸನ್ನೇ ಬಿಲ್ಡ್ ಮಾಡ್ಬೋದು, 35,000 ರೂಪಾಯಿಗೆ ಒಂದು ಕಂಪ್ಲೀಟ್ ಪೀಸನ್ನೇ ಬಿಲ್ಡ್ ಮಾಡ್ಬೋದು ಆಯಿತಾ. ನನಗಾದರೆ ಪವರ್ಫುಲ್ ಅವಶ್ಯಕತೆ ಇತ್ತು, ಒಂದ್ಸಲ ಮತ್ತೆ ಪ್ರತಿ ವರ್ಷ ಅಪ್ಡೇಟ್ ಮಾಡೋದಕ್ಕಾಗಲ್ಲ ನಾನು. ಸೊ ನನ್ನ ಪಿ ಸಿನ ಅಪ್ಗ್ರೇಡ್ ಮಾಡಿದೆ, ನಾನು ಮುಂಚೆ Ryzen 5 ಸೀರೀಸ್ ಇತ್ತು, ನಂತರ 7 ಸೀರೀಸಿಗೆ ಅಪ್ಗ್ರೇಡ್ ಮಾಡಿದೆ. ಸೊ ಆ ರೀತಿ ತಲೆನೋವು ಅಂದ್ಬಿಟ್ಟು ಡೈರೆಕ್ಟಾಗಿ ಈ ಒಂದು ಪ್ರೊಸೆಸರ್ನ ತೊಗೊಂಡು ಅಪ್ಗ್ರೇಡ್ ಮಾಡಿದೆ. ಹೆವಿ ಪವರ್ಫುಲ್ ಆಗಿರ್ಬೋದು, ನನ್ನ ಪಿ ಸಿಗಿಂತ ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಇದು. ಏನಕ್ಕೆ ಅಂದರೆ ಪ್ರೀಮಿಯರ್ ಪ್ರೋ ನಾವು ಎಡಿಟ್ ಮಾಡ್ತಿರ್ತೀವಿ, ಅಂದರೆ ಫೋಟೋಶಾಪ್ ಎಡಿಟ್ ಮಾಡ್ತಿರ್ತೀವಿ ಅಂತಂದರೆ, ಸೊ ಯೂಶಲಿ ಪ್ರೀಮಿಯರ್ ಪ್ರೋನಲ್ಲಿ ರೆಂಡರಿಂಗ್ ಎಲ್ಲ ಈ ಒಂದು ನಾವು ಟೈಮ್ಲೆಸ್ ಸ್ಲೈಡ್ ಮಾಡ್ಬೇಕಾದ್ರೆ ಮೆಜಾರಿಟಿ ಆಫ್ ಪವರ್ನ ಈ ಒಂದು ಪ್ರೊಸೆಸರ್ನ ತೊಗೊಳುತ್ತೆ. ಗ್ರಾಫಿಕ್ ಕಾರ್ಡ್ನ ಅವಶ್ಯಕತೆ ಸ್ವಲ್ಪ ಕಡಿಮೆ ಇರುತ್ತೆ, ಅವಶ್ಯಕತೆ ಇದೆ ಬಟ್ ಅವಶ್ಯಕತೆ ಸ್ವಲ್ಪ ಕಡಿಮೆ ಇರುತ್ತೆ. ಮೇನ್ಲಿ ಪ್ರೊಸೆಸರ್ ಓರಿಯೆಂಟೆಡ್ ವರ್ಕನ್ನು ಪ್ರೀಮಿಯರ್ ಪ್ರೋನಲ್ಲಿ ಮಾಡುತ್ತಾ ಆಯಿತಾ. ಸೊ ಅದರಿಂದ ಪ್ರೊಸೆಸರ್ ತುಂಬ ಪವರ್ಫುಲ್ ಆಗಿರೋದು ಬೇಕಾಗಿತ್ತು ನನಗೆ. ಸೊ ಅದರಿಂದ ಇದನ್ನು ತೊಗೊಂಡೆ. ಇದರಲ್ಲಿ 8 ಕೋರ್ ಅನ್ಕೋತೀನಿ ಆಯಿತಾ, ಸುಮಾರು 8 ಕೋರ್ ಇದೆ, 16 ಥ್ರೆಡ್ಸ್. ಸೊ 4.7 ಗಿಗಾಹರ್ಟ್ಸಿಂದು ಮ್ಯಾಕ್ಸ್ ಬೂಸ್ಟನ್ನು ನಾವು ಮಾಡ್ಬೋದು. ಸೊ ಗ್ರಾಫಿಕ್ ಕಾರ್ಡ್ ಬೇಕೇ ಬೇಕು ಇದಕ್ಕೆ. ನೀವು ಪಿ ಸಿಯಲ್ಲಿ ಇದನ್ನು ಹಾಕಿದ್ದೀರಾ ಅಂದರೆ ಇಂಟಿಗ್ರೇಟೆಡ್ ಗ್ರಾಫಿಕ್ ಕಾರ್ಡ್ ಇಲ್ಲ, ಒಂದು ಬೇಸಿಕ್ ಗ್ರಾಫಿಕ್ ಕಾರ್ಡ್ ಬೇಕೇ ಬೇಕು. ಸೊ ಇಂಟೆಲ್ದು ಕೆಲವೊಂದು ಪ್ರೊಸೆಸರಲ್ಲಿ ನಿಮಗೆ ಇಂಟಿಗ್ರೇಟೆಡ್ ಗ್ರಾಫಿಕ್ ಇರುತ್ತೆ. ಸೊ ರೀಸೆಂಟಾಗಿ ಬರ್ತಿರುವಂಥ ಮೋಸ್ಟ್ ಆಫ್ ದ ಪ್ರೊಸೆಸರ್ಗಳು ನೀವು ಸಪ್ರೇಟಾಗಿ ಗ್ರಾಫಿಕ್ ಕಾರ್ಡ್ ತೊಗೊಳ್ಳೇಬೇಕು, ಇಲ್ಲಾಂದ್ರೆ ವರ್ಕೇ ಆಗಲ್ಲ ಅದು. ಸೊ ಇದು ಹೆವಿ ಪವರ್ಫುಲ್ ಆಗಿರುವಂಥದ್ದು. ಇನ್ನು ಇದಾದ ನಂತರ ಗ್ರಾಫಿಕ್ ಕಾರ್ಡಿಗೆ ಬಂದ್ಬೋಣ. ಗ್ರಾಫಿಕ್ ಕಾರ್ಡ್ನ ಬೆಲೆ ಅಂತೂ ಕೇಳೋಂಗೆ ಇಲ್ಲ ನಾವು ಆಯಿತಾ. ಎಷ್ಟು ಬೆಲೆ ಜಾಸ್ತಿ ಆಗಿದೆ ಅಂತ ಅಂದರೆ 1 to ಡಬಲ್ ಆಗಿರುವಂಥದ್ದು. ಈ ಒಂದು ಕ್ರಿಪ್ಟೋ ಕರೆನ್ಸಿ ಮೈನಿಂಗ್ ಶುರು ಆದಮೇಲೆ 10,000 ಇದ್ದಂಥ ಗ್ರಾಫಿಕ್ ಕಾರ್ಡ್ 20,000 ಆಗಿರುವಂಥದ್ದು, 20,000 40,000, 50,000 1,00,000 ಆಗಿದೆ. ಈ ಗ್ರಾಫಿಕ್ ಕಾರ್ಡ್ ತೊಗೊಳಕ್ಕಂತೂ ಆಗೋದೇ ಇಲ್ಲ. ನಾನು ಟ್ರೈ ಮಾಡಿದೆ ಅಟ್ಲೀಸ್ಟ್ ಒಂದು ಬೇಸಿಕ್ 1650Tiಯೋ 1660 ಯಾವುದಾದ್ರೂ ಒಂದು 1650 ಅಥವಾ 1060 ಯಾವುದೋ ಒಂದು ಮಿಡ್ ಆ್ಯಂಡ್ ಗ್ರಾಫಿಕ್ ಕಾರ್ಡ್ ಬೇಕು ಅಂತ ಟ್ರೈ ಮಾಡಿದೆ. ಬಟ್ ಎಲ್ಲದೂ ಕೂಡ 25,000ಕ್ಕಿಂತ ಕಡಿಮೆ ಇಲ್ಲ. ಎಂಥದ್ದು ತೊಗೋತೀವಿ ಅಂದರೆ 25,000ಕ್ಕಿಂತ ಕಡಿಮೆ ಇಲ್ಲ, ಹೆವಿ ಜಾಸ್ತಿ ಆಗಿರುವಂಥದ್ದು. ಯೋಚನೆ ಮಾಡಿದೆ ಅದು ತೊಗೊಂಡ್ರೆ ವರ್ಕೌಟ್ ಆಗಲ್ಲ ಅಂದ್ಬಿಟ್ಟು ನಾನು ಒಂದು ಹಳೇ ಗ್ರಾಫಿಕ್ ಕಾರ್ಡು, ಹೆವಿ ಪವರ್ಫುಲ್ ಕೂಡ ಹೌದು ಆಯಿತಾ, GeForce GTX 970. ಸೊ ಈ ಒಂದು 970 1650 ಪ್ಲಸ್ಸಿಗೆ ಈಕ್ವಲೆಂಟ್ ಅಂತ ಅನ್ಬೋದು. 1660ಗಿಂತ ಅಲ್ಲ, 1650 ಅಥವಾ 1660 ಇದೆ ಅಲ್ವಾ, 1660ಗೆ ಈಕ್ವಲೆಂಟ್ ಅಂತ ಅನ್ಬೋದು. GTX 1660 ಈಕ್ವಲೆಂಟು GTX 1650ಗಿಂತ ಸ್ವಲ್ಪ ಪವರ್ ಜಾಸ್ತಿ ಇರುವಂಥದ್ದು ಆಯಿತಾ. ಗ್ರಾಫಿಕ್ ಆರಾಮಾಗಿ 4K ಎಡಿಟಿಂಗಿಗೆ ಆರಾಮಾಗಿ ಮಾಡ್ಕೊಬೋದು. ಸೊ ಸ್ವಲ್ಪನೂ ನಿಮಗೆ ಲ್ಯಾಗಿ ಅಂತ ಅನಿಸಲ್ಲ ಇದನ್ನು ಯೂಸ್ ಮಾಡಿಕೊಂಡ್ರೆ. ಒಂದು ಗೇಮ್ ಆರಾಮಾಗಿ ಆಡ್ಕೊಬೋದು ನೀವು. ಆಲ್ಮೋಸ್ಟ್ ಒಂದು ಮಿಡ್ ಸೆಟ್ಟಿಂಗಲ್ಲಿ ಈಗಲೂ ಕೂಡ ಈಗ ಒಂದು ಹಳೆ ಪ್ರೊಸೆಸರ್ ಹಳೆ ಗ್ರಾಫಿಕ್ ಆಡಿದ್ರೂ ಸಹ ಆಲ್ಮೋಸ್ಟ್ ಪ್ರತಿಯೊಂದು ಗೇಮನ್ನ ಒಂದು ಮಿಡ್ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಅಷ್ಟೊಂದು ಪವರ್ಫುಲ್ ಆಗಿರುವಂಥ ಗ್ರಾಫಿಕ್ ಕಾರ್ಡ್ ಇದಾಗಿದೆ, ಹಳೆಯದು. ಬಟ್ ಸ್ಟಿಲ್ ಆ ಟೈಮಲ್ಲಿ GTX 970 ಒಂದು ರೀತಿ ಪ್ರೀಮಿಯಮ್ಮೇ, ಆ ಟೈಮಲ್ಲಿ ಪ್ರೀಮಿಯಮ್ಮೇ. ಸೊ ಇದನ್ನು ಸೆಕೆಂಡ್ ಹ್ಯಾಂಡ್ ತೊಗೊಬೇಕು ಅಂತ ಅಂದರೆ ನಿಮ್ಗೆ ಹತ್ತತ್ರ ಇದಕ್ಕೂ ಒಂದು 10,000ದಿಂದ 15,000 ರೂಪಾಯಿ ಆಗ್ಬೋದೇನೋ. ನಾನೊಂದು ಪಿ ಸಿ ಜೊತೆಗೆ ತೊಗೊಂಡಿದ್ದು, ಅದರಿಂದ ನನಗೂ ಆಲ್ಮೋಸ್ಟ್ ಅಷ್ಟೇ ಬಿದ್ದಿದೆ, 10,000ದಿಂದ 15,000 ರೂಪಾಯಿ. ಸೊ ಪರ್ಚೇಸ್ ಮಾಡಿದೆ, ಸ್ಯಾಟಿಸ್ಫೈ ಆಗಿದೆ, ಖುಷಿ ಅಂತೂ ಇದೆ ನನಗೆ. ಸೊ ಹೆವಿ ಪವರ್ಫುಲ್ ಕೆಲಸ ಅಂತೂ ಮಾಡ್ತಾಯಿದೆ ತುಂಬ ಚೆನ್ನಾಗಿ. 4 GB DDR5 ಗ್ರಾಫಿಕ್ ಕಾರ್ಡ್ ಇದು. 4 GB ನನಗೆ ಅನ್ನಿಸ್ತಂಗೆ ಸಾಕು. ಏನಕ್ಕೆ ಅಂದರೆ ನಾನು ಸದ್ಯಕ್ಕೆ ಒಂದೇ ಮಾನಿಟ್ರ್ ಬಗ್ಗೆ ಆಮೇಲೆ ಮಾತನಾಡ್ತೀನಿ, ಅದರಿಂದ 4 GB ಸಾಕು. ಹಿಂಗೆ ಹೆವಿ ನಾವೇನು ಗೇಮೇನು ಆಡಲ್ಲ, ಜಸ್ಟ್ ಎಡಿಟಿಂಗಿಗೆ 4 GB ಬೇಜಾನಾಯಿತು. ಸೊ ಸ್ಯಾಟಿಸ್ಫೈಡ್ ಆಗಿದ್ದೀನಿ ಇದರಲ್ಲಿ. ಇದಕ್ಕೊಂದು ನಾನು ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ದರಿಂದ ಅದೇ ಹೇಳಿದ್ನಲ್ಲ, ಒಂದು 10,000ರಿಂದ 15,000 ರೂಪಾಯಿ ಆಗ್ಬೋದು. ಹೊಸ ತೊಗೊಂಡ್ರೆ ಇದೇ ಪ್ರೈಸ್ ರೇಂಜಿಂದ 25,000 ರೂಪಾಯಿ ಆಗುತ್ತೆ ಈಗ. ಅಂದರೆ ಇದೇ ಪವರ್ನ ಹೊಂದಿರುವಂಥ ಗ್ರಾಫಿಕ್ ಕಾರ್ಡ್ 25,000 ಆಗುತ್ತೆ, 25-30 ಆದರೂ ಆಗ್ಬೋದೇನೋ. ಸೊ ಅದರ ನಂತರ ಈ ಒಂದು CPU ಕೂಲರಿಗೆ ಬರೋಣ ಆಯಿತಾ. ಸೊ CPU ಕೂಲರ್ ನಾನು ಯೂಸ್ ಮಾಡ್ತಿರುವಂಥದ್ದು ಡೀಪ್ ಕೂಲಿಂದು ಗೇಮ್ಯಾಕ್ಸ್ 400 V2 ಅಂತ. ಸೊ ಕೆಲಸ ಅಂತೂ ಮಾಡುತ್ತೆ. ನಾನು ಅಂದ್ಕೊಂಡೆ ಲಿಕ್ವಿಡ್ ಕೂಲಿಂಗ್ ತೊಗೊಳ್ಳೋಣ ಅಂತ, ಸೊ ಬೇಡ ಅಂದ್ಬಿಟ್ಟು ನಂತರ ಈ ಒಂದು CPU ಏರ್ ಕೂಲರ್ನ ತೊಗೊಂಡೆ. ಇದು ಪರವಾಗಿಲ್ಲ, ನನಗೆ ಅನ್ನಿಸ್ತಂಗೆ ಕೆಲಸ ಅಂತೂ ಮಾಡುತ್ತೆ. ನನಗೆ ಎಲ್ಲೂ ಕೂಡ ಎಡಿಟಿಂಗ್ ಮಾಡೋ ಟೈಮಲ್ಲಿ, ರೆಂಡರ್ ಮಾಡೋ ಟೈಮಲ್ಲಿ ಹೆವಿ ಓವರ್ ಹೀಟ್ ಆಗ್ತದೆ ಪ್ರೊಸೆಸರ್ ಅಂತ ಅನ್ನಿಸ್ಲಿಲ್ಲ. ಸೊ ಹೆವಿ ಗೇಮರ್ಸ್ಗಳಿಗೇನೋ ಅವಶ್ಯಕತೆ ಇರುತ್ತೆ ಲಿಕ್ವಿಡ್ ಕೂಲಿಂಗ್. ನನಗೆ ಅನ್ನಿಸ್ತಂಗೆ ನಾವು ಏನೊಂದು ರೆಂಡರ್ ಮಾಡೋದು ಒಂದು 10 ನಿಮಿಷ ರೆಂಡರ್ ಆಗ್ಬೋದೇನೋ ಒಂದು ವಿಡಿಯೋ ಎಡಿಟಿಂಗ್ 4K ಮಾಡಿದ್ರೆ. ಸೊ ಅದಕ್ಕೆ ತುಂಬ ಹೆವಿ ಕೂಲರ್ನ ಅವಶ್ಯಕತೆ ಇರಲಿಲ್ಲ. ಸೊ ಈ ಒಂದು ಡೀಪ್ ಕೂಲರ್ದು ಇದು ತೊಗೊಂಡೆ, ಡೀಪ್ ಕೂಲಿಂದು CPU ಕೂಲರ್. ಇದಕ್ಕೆ ಏನೊಂದು 1,000 ರೂಪಾಯಿ ಆಗಿರ್ಬೋದು ಅಷ್ಟೇ. ಸೊ ಇದು ಅಷ್ಟೇ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ಇನ್ನು ಇದಾದ ನಂತರ ರ್ಯಾಮಿಗೆ ಬರೋಣ. ರ್ಯಾಮ್ ನಾನು ತೊಗೋಬೇಕು ಅಂತ ಹೋಗಿದ್ದೆ ಬೇರೆ, ನಾನು ತೊಗೊಂಡಿದ್ದೆ ಬೇರೆ, XPG ಅಂತ ಈ ಒಂದು ರ್ಯಾಮು. ಸೊ
ಸೊ ಪರವಾಗಿಲ್ಲ, ಸುಮಾರಾಗಿದೆ ಆಯಿತಾ. ಇದು ಯಾವ ಬ್ರ್ಯಾಂಡು ಅಂತಂದರೆ ಕೇಳಿರ್ತೀರ ತುಂಬ ಜನ, ಎ ಡಾಟಾ ಅಂತ. ಸೊ ಯೂಶ್ವಲಿ ನೀವು ರ್ಯಾಮ್ ಯಾವ್ದು ತೊಗೊಂಡ್ರು ಕೂಡ ಆಲ್ಮೋಸ್ಟ್ ಸೇಮ್ ಕೆಲಸ ಆಯಿತಾ. ವಾರಂಟಿನೂ ಅಷ್ಟೇ, ಎಲ್ಲದಕ್ಕೂ ಸೇಮ್ ಇರುತ್ತೆ. ಸೊ 3200 3200 ಮೆಗಾ ಆರ್ಟ್ಸಿಂದು 2 8 GB ಗ್ರಾಫಿಕ್, ಟೋಟಲ್ 16 GB ರ್ಯಾಮ್ ಇದಕ್ಕೆ ಹಾಕಿದ್ದೀನಿ ಆಯಿತಾ. ಸೊ ಸಾಕು ಹಿಂಗೆ ಅನ್ನಿಸ್ತಾ ವೀಡಿಯೋ ಎಡಿಟಿಂಗ್ಗೆ, ಇದಕ್ಕಿಂತ ಜಾಸ್ತಿ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು. ಸದ್ಯಕ್ಕಂತೂ ನಾನು ನೋಡ್ದಂಗೆ ಟಾಸ್ಕ್ ಬಾರಲ್ಲಿ ಅರೌಂಡ್ 10 GB 11 GB ವರ್ಕ್ ಆಗ್ತಿರುತ್ತೆ. ಫ್ರೀನೇ ಇದೆ, ನೋಡೋಣ ಫ್ಯೂಚರಲ್ಲಿ ಬೇಕು ಅಂತಂದರೆ ಅಪ್ಗ್ರೇಡ್ ಕೂಡ ಮಾಡ್ಕೊಬೋದು. ಸೊ ಸದ್ಯಕ್ಕಂತೂ 8 GB 2 ತೊಗೊಂಡಿದ್ದೀನಿ. ಅದಕ್ಕೆ ಹತ್ತತ್ರ ಬೆಲೆ ಸುಮಾರು ಒಂದು 7,000 ರೂಪಾಯಿ ಆಗಿದೆ, ಇನ್ಕ್ಲೂಡಿಂಗ್ ದ GST ಎಲ್ಲ ಸೇರಿ 7-7.5 ಆಗಿರ್ಬೋದು ನಂಗೆ ಅನ್ನಿಸ್ದಂಗೆ. ಸೊ ಸ್ಯಾಟಿಸ್ಫೈಡ್ ಇದು ಕೂಡ. ಮತ್ತು ಇನ್ನೊಂದು SSD ತೊಗೊಂಡೆ, ಇದಕ್ಕೆ ಯಾವುದೇ ಹಾರ್ಡ್ ಡ್ರೈವ್ ಹಾಕಿಲ್ಲ ನಾನು, ಬರೀ ಒಂದು M.2 SSD ಅನ್ನು ಹಾಕಿದ್ದೀನಿ ಆಯಿತಾ. M.2 SSD 512 GB. ಸೊ ಇದಕ್ಕೆ ಅವ್ರ ಬೆಲೆ ಹಾಕಿರೋದು ಹತ್ತಿರ 5,500 ಆಗಿದೆ, 5,500 ರೂಪಾಯಿ ಆಗಿದೆ ಇದಕ್ಕೆ. ಸೊ 5 ವರ್ಷ ವಾರಂಟಿ ಅಂತೆ. ನಾನು ರೀಡು ರೈಟ್ ಚೆಕ್ ಮಾಡ್ದಂಗೆ ಸುಮಾರು ಒಂದು 2,000 Mbps ರೀಡ್ ಆಗುತ್ತೆ, 1-2,000 Mbps ರೈಟ್ ಆಗುತ್ತೆ. ಸೊ ಪರವಾಗಿಲ್ಲ, ಸ್ಯಾಟಿಸ್ಫೈಡ್ ಆಗಿದ್ದೀನಿ. 500 GB ಸಾಕು ಅನ್ನಿಸ್ತು. ಇದಕ್ಕೆ ಯಾವುದೇ ಹಾರ್ಡ್ ಡ್ರೈವ್ ಎಲ್ಲ ಏನು ಹಾಕಿಲ್ಲ ನಾನು. ಸೊ ಕೆಲಸ ಅಂತೂ ಮಾಡ್ತಾಯಿದೆ ತುಂಬ ಫಾಸ್ಟಾಗಿ, ರೆಂಡರ್ ಅಂದರೆ ತುಂಬ ಸ್ಮೂತಾಗಿ ಕೆಲಸ ಮಾಡುತ್ತೆ ಆಯಿತಾ. ಏನಕ್ಕೆ ಅಂದರೆ OS ನಾವು ಯೂಶ್ವಲಿ ನಾನು ಸಜೆಸ್ಟ್ ಮಾಡೋದು ಇಷ್ಟೇ, ತುಂಬ ಜನ ಕೇಳಿದ್ರೆ ಎಲ್ರಿಗೂ. ಸೊ ನೀವು OS ಆಪರೇಟಿಂಗ್ ಸಿಸ್ಟಮನ್ನು ಒಂದು M.2 SSD ಹಾಕಿದ್ರೆ ತುಂಬ ಒಳ್ಳೆಯದು. ಏನಕ್ಕೆ ಅಂದರೆ ತುಂಬ ಫಾಸ್ಟಾಗಿ ರೀಡು ರೈಟ್ ಇರೋದ್ರಿಂದ ಓಪನ್ ಆಗುತ್ತೆ ಪಟ್ ಅಂತ, ಎಲ್ಲೂ ಕೂಡ ಸ್ಲೋ ಅಂತ ಅನ್ಸಲ್ಲ. ಅದೇ ನೀವು ಹಾರ್ಡ್ ಡ್ರೈವಿಗೆ ನಿಮ್ಮ OS-ಅನ್ನು ಇನ್ಸ್ಟಾಲ್ ಮಾಡಿದ್ರೆ ಒಂದು ಒಳಗಡೆ ಇರೋ ಒಂದು ಡಿಸ್ಕ್ ರೊಟೇಟ್ ಆಗಿ ಆಮೇಲೆ ರೀಡ್ ಆಗಿ ಬರೋ ಅಷ್ಟರಲ್ಲಿ ಫುಲ್ ಸ್ಲೋ ಅನ್ಸಕ್ಕೆ ಶುರುವಾಗುತ್ತೆ. ಸೊ ಅದರಿಂದ M.2 SSD ತೊಗೊಂಡ್ರೆ ಸೂಪರ್ ಬೆಸ್ಟು. ಸೊ ಇದಿಷ್ಟು ಈ ಒಂದು PC-ಯ ಒಳಗಿರುವಂಥ ಕಾಂಪೋನೆಂಟ್ಸ್ಗಳು. ಸೊ ಇದಕ್ಕೆಲ್ಲ ಬೆಲೆ ನೀವೇ ಲೆಕ್ಕ ಹಾಕೊಳ್ಳಿ ಎಷ್ಟಾಗಿರ್ಬೋದು ಅಂತ. ಹತ್ತತ್ರ ಅಪ್ರಾಕ್ಸಿಮೇಟ್ಲಿ ಇದನ್ನೆಲ್ಲ ತೊಗೊಂಡಿದ್ರೆ, ಪರ್ಚೇಸ್ ಮಾಡಿದರೆ, ಎಲ್ಲದನ್ನು ಮಾಡಿದರೆ 1,00,000 ರೇಂಜಿಗೆ ಬರ್ತಾಯಿತ್ತು. ಇನ್ನು ನೀವು ಕೇಳ್ತಾ ಇದ್ದೀರಾ ಅಂತ ಅಂದರೆ ಮಾನಿಟ್ರ್ ಯಾವುದಪ್ಪ ಯೂಸ್ ಮಾಡ್ತಾ ಇದ್ದೀನಿ, ಮಾನಿಟ್ರ್ ಯಾವುದು ಎಡಿಟರಿಗೆ ಕೊಟ್ಟಿದ್ದೀನಿ ಅಂತ. ಸೊ ತೋರಿಸ್ಬಿಡ್ತೀನಿ. ಇದನ್ನು ಕೂಡ ಅಷ್ಟೇ, ನಾನು ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ದು ಯೂಸ್ಡ್ ಮಾನಿಟ್ರು. ಸೊ ಇದನ್ನು ನಾನು ಹೊಸ ತಗೋತೀನಿ ಅಂತ ಅಂದಿದ್ರೆ 25,000 26,000 ಆಗ್ತಾಯಿತ್ತು ಆಯಿತಾ. LG ಮಾನಿಟ್ರು, ವೈಡ್ ಆ್ಯಂಗಲ್ ಮಾನಿಟ್ರು, 34 ಇಂಚಿಂದು ವೈಡ್ ಆ್ಯಂಗಲ್ ಮಾನಿಟ್ರು. ಸೊ ಅದ್ರದ್ದು B-roll ಕೂಡ ತೋರಿಸ್ತಾ ಇದ್ದೀನಿ ಆಯಿತಾ. ಇದು ಫುಲ್ HD ಪ್ಲಸ್ ಬರುತ್ತೆ, ಫುಲ್ HD ಪ್ಲಸ್. ಹಿಂಗೆ ಮಾಮೂಲಿ ಫುಲ್ HD ಏನಿದೆ ಅದೇ ಇದೆ, ಹಿಂಗೆ ಮಾತ್ರ ತುಂಬ ವೈಡ್ ಇದೆ ಆಯಿತಾ. ಸೊ 2 ಮಾನಿಟ್ರ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಇಷ್ಟು ದೊಡ್ಡ ಸಿಕ್ಕಿದ್ಮೇಲೆ 2 ಮಾನಿಟ್ರ್ ಅವಶ್ಯಕತೆ ಇಲ್ಲ. ಈಗ ಆರಾಮಾಗಿದ್ರೆ ಎಡಿಟ್ ಮಾಡ್ಬೋದು. ಕ್ರೇಜಿ ದೊಡ್ಡದಾಗಿದೆ ಗುರು, ನನಗಂತೂ ಸಖತ್ ಇಷ್ಟ ಆಗುತ್ತೆ. ನಾನೇ ಇಟ್ಕೊಂಬಿಡಲ್ಲ ಈ ಮಾನಿಟ್ರ್ ಅಂತ ಅನ್ಕೋತಿದ್ದೆ. ಆಮೇಲೆ ಎಡಿಟಿಂಗಿಗೆ ತುಂಬ ಯೂಸ್ ಆಗುತ್ತೆ ಅಂದ್ಬಿಟ್ಟು ನನಗೆ ಅಷ್ಟೊಂದು ಎಡಿಟಿಂಗ್ ಮಾಡ್ತಾರೆ ಇವನು ಬಂದಮೇಲಿಂದ ಎಡಿಟರು. ಸೊ ಇವನು ಫುಲ್ಲೇ ಆಲ್ಮೋಸ್ಟ್ ಅವ್ನು ಎಡಿಟ್ ಮಾಡ್ತಿರೋದು. ಈಗ ನೋಡೋಣ ವಿಡಿಯೋ ಎಲ್ಲ ಆಲ್ಮೋಸ್ಟ್ ಅವ್ನು ಎಡಿಟ್ ಮಾಡೋದು. ಸೊ ಅದರಿಂದ ಅವನಿಗೆ ಇದನ್ನು ಕೊಟ್ಟು ನಾನು ಮಾಮೂಲಿ 2 ಮಾನಿಟ್ರ್ ಇದೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಹೆವಿ ಸಖತ್ತಾಗಿದೆ, ನನಗಂತೂ ಸಖತ್ ಇಂಪ್ರೆಸ್ ಮಾಡ್ತು. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಬ್ರೈಟ್ ಆಗಿದೆ. ವ್ಯೂವಿಂಗ್ ಆ್ಯಂಗಲ್ಸ್ ಕೂಡ ಒಂದೆರಡು ತುಂಬ ಚೆನ್ನಾಗಿದೆ ಆಯಿತಾ. ಸಖತ್ ಇಂಪ್ರೆಸ್ ಮಾಡ್ತು. ಇದು 75 ಹರ್ಟ್ಸ್ನ ಡಿಸ್ಪ್ಲೇ, 75 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಇಷ್ಟ ಆಯಿತು ನನಗಂತೂ ತುಂಬ. ಸೊ ಇದ್ರ B-rollನ ನೋಡ್ತಾ ಇದ್ದೀರಾ. ಸೊ ಇದಿಷ್ಟು ಈ ಒಂದು PC ಅಸೆಂಬ್ಲಿ ಆಯಿತಾ. ನಾನು ಆಗಲೇ ಫುಲ್ PC ಅಸೆಂಬಲ್ ಮಾಡೋದೆಲ್ಲ ವೀಡಿಯೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ತುಂಬ ಅರ್ಜೆಂಟ್ ಇತ್ತು. ಅದರಿಂದ ಫುಲ್ ಅಸೆಂಬಲ್ ಮಾಡಿ ಎಲ್ಲ ಆಗಲೇ ಮಾಡಿಬಿಟ್ಟಿದೆ. ಸೊ ಜಸ್ಟ್ ಕಾಂಪೋನೆಂಟ್ಸ್ ಏನಿದೆ, ಇದರೊಳಗೆ ಏನೇನು ಹೆಂಗೆ ಬಂತು, ಎಷ್ಟು ಕಾಸ್ಟ್ ಆಯಿತು, ಸೊ ಇದೆಲ್ಲದನ್ನು ಮಾಹಿತಿ ನಿಮಗೆ ಕೊಟ್ಟಿದ್ದೀನಿ. ನಿಮಗೆ ಇದ್ರ ಬಗ್ಗೆ ಏನನ್ಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇದೇ ರೀತಿ ಹೆಚ್ಚಿನ ವೀಡಿಯೋ ಏನಾದರೂ ಮಾಡಬೇಕು ಅಂತ, PC ಬಿಲ್ಡ್ ಅನ್ನೋ ವೀಡಿಯೋ ಇನ್ನೂ ಬೇಕು ಅಂತ ಅಂದರೆ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಹೆಂಗೋ ಏನಾದ್ರು ಮ್ಯಾನೇಜ್ ಮಾಡಿಕೊಂಡು. ಸೊ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ರೀತಿ ನಮ್ಮ ಬೇರೆ ವೀಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆಯಲ್ಲಿ.